ನೀವು ದೇವಗಳಿರೋ ಕಾರಣ ನೆನಕಲ್ಲ ಮಾಮಗಳೇ. ಅಮ್ಮ ಮಗಳೇ, ಏನು ತಂದವ್ರಿ? ನನ್ನ ಕಡೆ ಬರೋ ಕಾರಣನ ಮಾಮಗಳೇ. ಏನು ತಂದವ್ರಿ? ಹೇಳ ಮಾಮಗಳೇ. ದತ್ತಾತ್ರೇಯ ಬರಲು ಕಾರಣವೇನೆಂದ್ರೆ ಏನು ಮಾಮಗಳೇ? ಶ್ರೀಲಿಂಗ ಪೂಜೆಗೆ ಹೂವು ಕತ್ತರಿಸಿ ತಳಿರೋವನ್ನು ತೆಗೆದುಕೊಂಡು ಬರೋ ಸಮಯದಲ್ಲಿ ಏನಾಯ್ತ ಮಾಮಗಳೇ? ಅಲ್ಲಿ ಜಮದಗ್ನಿ ಮಾಮನೇಶ್ವರು ಭೇಟಿಯಾದ ನೋಡುತ್ತಂದರು. ಅಂತ ಮಾರುತಿಗಳು ಬೇಕಾದ್ರೆ ಬಹಳ ಒಳ್ಳೆದತ್ತಲ್ಲಮ್ಮ. ಏನು ತಂದವ್ರಿ? ಅಮ್ಮ, ಆ ಜಮದಗ್ನಿ ಮಾಮನೇಶ್ವರ ಕೂಡ ಅವರು ಕೂಡ ನಾನು ಏನಮ್ಮ ಅವರ ಕೂಡ ನಾನು ಮದುವೆ ಮಾಡ್ಕೋಬೇಕಂತ ಇಚ್ಛೆ ಮಾಡಿದ್ದೀನಿ ತಂದವರು. ಏನಮ್ಮ ಮಗಳೇ, ಬೇಡ. ಅವರು ಕೂಡ ಮನೆ ಬೇಡಮ್ಮ, ಬೇಡ. ಅದು ಏಕೆ ತಂದವ್ರಿ? ಅದು ಏಕೆ ಎಂದರೆ ಅವರು ಯಾರು? ಸಣ್ಣಜಿ ಆಶ್ರಮದವರು, ಮೇಲಗಿ ಮುಪ್ಪಿನವರು. ಹೌದು ತಂದವ್ರಿ. ಅವರು ಕೂಡ ಮದುವೆ ಬೇಡಮ್ಮ, ಬೇಡ ಬೇಡ. ಏನು ತಂದವ್ರಿ? ಏನಮ್ಮ? ಆದರೆ ಅವರ ಕೂಡ ನನ್ನ ಮದುವೆ ಇಲ್ಲವಾದರೆ ಮತ್ತಾರು ಕೂಡ ನನ್ನ ಮದುವೆ ಇಲ್ಲ ತಂದವ್ರೆ. ಬೇಡಮ್ಮ ಮಗಳೇ, ಬೇಡ. ಅದು ಏಕೆ ಎಂದರೆ ಅವರು ದೊಡ್ಡ ಗೌರವದಲ್ಲಿ ವಾಸ ಮಾಡುವರು. ಹೌದು ತಂದವ್ರಿ. ಸಣ್ಣ ಹಬ್ಬರ ತಿಂದು ಕಾಲಹರಣ ಮಾಡುವರು. ಹೌದು ಅಪ್ಪ. ಅಮ್ಮ ಮಗಳೇ, ಅಪ್ಪ ಅಲ್ಲಿ ನೋಡು, ಇದೇ ಹೂನಾಟ ಪಟ್ಟಣದಲ್ಲಿ ಹೂವರನ್ನು ನೋಡಿ ನೀನು ಮದುವೆ ಮಾಡಿಕೊಡ್ತೀನಮ್ಮ. ಅವರು ಕೂಡ ಮದುವೆ ಬೇಡಮ್ಮ, ಬೇಡ. ಏನು ತಂದವ್ರು? ಆದರೆ ಅವರ ಕೂಡ ನನ್ನ ಮದುವೆ ಇಲ್ಲವಾದರೆ ಮತ್ತಾರು ಕೂಡ ನನ್ನ ಮದುವೆ ಇಲ್ಲ ತಂದವರು. ಅಮ್ಮ ಏನಕ್ಕ? ಅಪ್ಪ ನೀನು ನೋಡಿದರೆ 3 ಅರ್ರರಿ, ನೀನು ನೋಡಿದರೆ 6 ಅರ್ರರಿ. ಭೂಮಿ ಸೇರುವಮ್ಮ, ಭೂಮಿ ಸೇರು. ಅವರು ಕೂಡ ಮದುವೆ ಬೇಡಮ್ಮ, ಬೇಡ. ಏನು ತಂದವ್ರೆ? ಒಂದು ವೇಳೆ ಅವರ ಕೂಡ ಮದುವೆ ಬೇಡ ಅಂದರೆ ಇದೇ ಮನೆಯಲ್ಲಿ ಪ್ರಾಣ ಬಿಡಕ್ಕೆ ಸಿದ್ಧನಾಗಿದ್ದೀನಿ ತಂದವ್ರೆ. ಇದ್ದನ ಮಗಳನ್ನು ಕಳ್ಕೊಂಡು ನಾನು ಅಲ್ಲಿ ಪ್ರವೇಶಿಯಾಗಲಿ. ಅಮ್ಮ ಬೇಡಕ್ಕ, ನಡಿಯಮ್ಮ. ಆ ದುರ್ಗರ ಆಶ್ರಮಕ್ಕಾದ್ರೂ ಹೋಗಿ ಭೇಟಿಯಾಗಬರೋಣಮ್ಮ. ಆಗ್ಲಿ ತಂದವ್ರೆ, ನಾವು ನೀವು ಕೊಡ್ಕೊಂಡು ಆ ಗುರುಗಳ ಆಶ್ರಮಕ್ಕೆ ಹೋಗಿ ಬರೋ ನಡೆಯುತ್ತೆ ತಂದವ್ರೆ. ನಡಿಯಮ್ಮ ಮಾಮಗಳೇ.